ಬಹಳ ಪ್ರತಿಷ್ಠಿತವಾದಂತ ಪಂಚರಾಜ್ಯದ ಚುನಾವಣೆ ಆದ್ಮೇಲೆ ಅದು ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ನಮ್ಮ ಬಿಜೆಪಿ ಇತಿಹಾಸದಲ್ಲೇ ನಾವು ಆ ಒಂದು ರಾಜ್ಯವನ್ನ ನಾವು ಗೆದ್ದಿಲ್ಲ. ಮೊದಲ ಬಾರಿಗೆ ಕ್ಷೇತ್ರ ಅದು ವೆಸ್ಟ್ ಬೆಂಗಾಲ್ ರಾಜ್ಯ. ಆ ದೃಷ್ಟಿಯಿಂದ ಈ ಎಲ್ಲಾ ಗೆಲುವಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು. ಅವರ ವರ್ಚಸ್ಸು, ಅವರ ಜಾಣ್ಮೆ, ಅವರ ಚಾಣಕ್ಯತನ ಇವೆಲ್ಲನೂ ಕೂಡ ನಮಗೆ ಉಪಯೋಗ ಆಗಿದೆ. ಆ ಗೆಲುವಿನ ರೂವಾರಿ ಆದಂಥ ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಹೊರಗಡೆ ಬಂದು ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅವರು ಏರ್ಪೋರ್ಟ್ಗೆ ಬರ್ತಾರೆ, ಇಲ್ಲೇ ಏರ್ಪೋರ್ಟಿನ ಆಚೆ ಬಂದ ಮೇಲೆ ಇಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ 30 ನಿಮಿಷಗಳ ಕಾಲ ಅವರು ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಂದರೆ ನಾವು ಬೆಂಗಳೂರಿನ ಜನ, ಕರ್ನಾಟಕದ ಜನ ಈ ಒಂದು ದೊಡ್ಡ ವಿಜಯವನ್ನ ಕೊಟ್ಟಂತ ಒಬ್ಬ ನಾಯಕನಿಗೆ ಅದ್ದೂರಿಯಾದಂಥ ಸ್ವಾಗತವನ್ನ ಕೊಡ್ತಾ ಇದ್ದೀರಿ. ಅದೇ ರೀತಿ ಅವರಿಗೆ ಮೈಸೂರು ಪೇಟ ರೇಷ್ಮೆ ಶಾಲು ಒದಿಸಿ ನರೇಂದ್ರ ಮೋದಿಯವರ ಫೋಟೋನೂ ಇದೆ, ಅದನ್ನ ಅವ್ರಿಗೆ ಪುತ್ಥಳಿ ಅವ್ರಿಗೆ ಕಾಣಿಕೆಯಾಗಿ ನೀಡಿ ಬಿಜೆಪಿಗೆ ಇಷ್ಟೊಂದು ದೊಡ್ಡ ಗೆಲುವನ್ನ ಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಬೆಂಗಳೂರಿನ ನಾಗರಿಕರ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ತಯಾರಿ ಎಲ್ಲ ನಡೀತಾ ಇದೆ. 3-4 ದಿನದಿಂದ ತಯಾರಿ ಎಲ್ಲ ನಡೀತಾ ಇದೆ. ನಮ್ಮೆಲ್ಲ ಅರವಿಂದ್ ಅವರು, ನಮ್ಮ ನಂದೀಶ್ ಅವರು, ನಮ್ಮ ಹರೀಶ್ ಅವರು ಅಧ್ಯಕ್ಷರು, ಗೌತಮ್ ಮೇಯರ್, ಮಾಜಿ ಮೇಯರ್ ನಾವೆಲ್ಲರೂ ಕೂಡ ವೀಕ್ಷಣೆಗೋಸ್ಕರ ಬಂದಿದ್ದೀವಿ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ಸುಮಾರು 15-20 ಸಾವಿರಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ. ಸ್ವಾಗತಕ್ಕೆ ನಮ್ಮ ಪಾಸುಗಳು ಕೂಡ ಮಾಡಿದ್ದೀರಿ, ಅದಕ್ಕೋಸ್ಕರ ವಿಶೇಷ ಪಾಸ್. ಅದೇ ಪೊಲೀಸರ ಜೊತೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ. ಬರುವಂತ ವೆಹಿಕಲ್ಸ್ ಏನಿದೆ ಅದರ ಪಾರ್ಕಿಂಗ್ಗಳನ್ನ ಹೊರಗಡೆ ಮಾಡುವಂಥದ್ದು ಈಗ ಜಾಗಗಳನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಸೊ ಹೊರಗಡೆ ಅವ್ರಿಗೆಲ್ಲ ನಿಲ್ಲಿಸುವಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಳಗಡೆ ಬರುವಂಥದ್ದು ಚೆಕ್ ಮಾಡಿ ಒಳಗಡೆ ಬರೋದಕ್ಕೂ ಸ್ವಲ್ಪ ಹೆಚ್ಚಾಗಿ ಹಾಕಿ ಅಂತ EMF ಬಾಗಿಲುಗಳನ್ನು ಹೆಚ್ಚಾಗಿ ಹಾಕಿ ಅಂತಾನು ಹೇಳಿದಿರಿ. ಅದಕ್ಕೂ ಪೊಲೀಸರು ಒಪ್ಕೊಂಡಿದ್ದಾರೆ. ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡಿಬೇಕು ಅನ್ನೋದು ಉದ್ದೇಶ. ಆ ದೃಷ್ಟಿಯಿಂದ ಈ ತಯಾರಿ ಎಲ್ಲ ಮಾಡ್ತಾ ಇದ್ವಿ. 100% ಈ ಸ್ವಾಗತದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅವ್ರಿಗೆ ಬೆಂಗಳೂರಿನ ಜನರ ಈ 5 ಪಂಚರಾಜ್ಯದ ಚುನಾವಣೆಯಲ್ಲಿ ಈ ಜಯಬೇರಿಯನ್ನ ಕೊಟ್ಟಂತೆ ಅವ್ರಿಗೆ ಅದ್ದೂರಿ ಸ್ವಾಗತವನ್ನ ಕೊಡ್ತೀರಿ. ಮುಂದೆನೂ ಸಹ ದೇಶದಲ್ಲಿ ನಡೆಯುವಂತ ಚುನಾವಣೆ, ಕರ್ನಾಟಕದಲ್ಲಿ ಮುಂದೆ 2 ವರ್ಷದಲ್ಲಿ ನಡೆಯುವಂತ ಚುನಾವಣೆ ಏನಿದೆ ಅದನ್ನು ಕೂಡ ಅವರ ನೇತೃತ್ವದಲ್ಲೇ ನಾವು ಕರ್ನಾಟಕದಲ್ಲೂ ಕೂಡ 2/3 ಮೆಜಾರಿಟಿ ಗೆಲ್ಲುವಂಥದ್ದಕ್ಕೆ ಅವಕಾಶ ಆಗಬೇಕು. ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಾವು ಅವರಿಗೆ ಭವ್ಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ.